ವೀಕ್ಷಕರೇ, ಮೇಷರಾಶಿಯವರು ಅಂದ ತಕ್ಷಣ ಹಠವಾದಿಗಳು, ಛಲವಾದಿಗಳು, ಧೈರ್ಯಶಾಲಿಗಳು, ಕೋಪಿಷ್ಟರು, ಮುಂಕೋಪ. ನೋಡಿ, ಮೇಷರಾಶಿಯವರು ದೃಢವಾಗಿರ್ತಾರೆ. ಯಾವುದೇ ಒಂದು ತೀರ್ಮಾನ ತೆಗೆದುಕೊಂಡ್ರು ಕೂಡ ಆ ತೀರ್ಮಾನಕ್ಕೆ ಕಟಿಬದ್ಧವಾಗಿರ್ತಾರೆ. ತೆಗೆದುಕೊಂಡಿರುವಂತ ನಿರ್ಧಾರಗಳನ್ನ ವಾಪಸ್ ತೆಗೆದುಕೊಳ್ಳಲ್ಲ. ಯಾಕಂತಂದ್ರೆ ಹಠವಾದಿ, ಧೈರ್ಯವಂತರು. ಅವರು ಏನು ಇಲ್ಲೇ ಇದ್ರೂ ಕೂಡ ಧೈರ್ಯದಿಂದ ಮುನ್ನುಗ್ಗುವಂತ ಛಲ ಮೇಷರಾಶಿಯವರಿಗೆ ಇರತಕ್ಕಂಥದ್ದು. ಇನ್ನು ತಾವು ಏನ್ ಮಾಡ್ತಾರೆ ಅಂದ್ರೆ, ನಾವು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರವೇ ಸರಿ ಅಂತೇಳಿ ಹಠ ಮಾಡ್ತಕ್ಕಂಥದ್ದು, ವಾದ ಮಾಡ್ತಕ್ಕಂಥದ್ದು. ಇನ್ನು ಚಾಕಚಕ್ಯತೆ ಇರುತ್ತೆ. ಏನಾದ್ರೂ ಒಂದು ರಿಸ್ಕ್ ತೆಗೆದುಕೊಂಡು ಮುಂದೆ ಹೋದ್ರು ಅಂತಂದ್ರೆ ಅದನ್ನ ಸರಿಯಾಗಿ ನಿಭಾಯಿಸುವಂತಹ ಚಾಕಚಕ್ಯತೆ ಉಳ್ಳಂತಹ ವ್ಯಕ್ತಿಗಳಾಗಿರ್ತಾರೆ. ಇನ್ನು ಭಾಗ್ಯಾಧಿಪತಿ ಗುರು ಆಗಿರೋದ್ರಿಂದ ತಂದೆಯ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಇಲ್ಲದೆ ತಂದೆಯಿಂದ ದೂರ ಇರುವುದು ಸ್ವಲ್ಪ ಈ ರೀತಿಯಾಗಿ ಸ್ವಲ್ಪ ಕೆಲವೊಂದು ವಿಚಾರಗಳಲ್ಲಿ ಏನಾಗುತ್ತೆ, ಸಾಮ್ಯತೆ ಇರೋದಿಲ್ಲ, ಅಥವಾ ಏಕ ಒಂದು ನಿರ್ಧಾರಗಳನ್ನ ತೆಗೆದುಕೊಳ್ತಕ್ಕಂಥದ್ದು. ಈ ಕಾರಣದಿಂದಾಗಿ ಸ್ವಲ್ಪ ಏನಾಗುತ್ತೆ, ನಿರ್ಧಾರಗಳಲ್ಲಿ ಡಿಸ್ಟರ್ಬ್ ಆಗುವಂತ ಸಾಧ್ಯತೆಗಳು. ಅಂದ್ರೆ ತಂದೆಯ ನಿರ್ಧಾರಗಳು ಮತ್ತು ಇವರ ನಿರ್ಧಾರಗಳಿಗೆ ಸ್ವಲ್ಪ ದ್ವಂದ್ವ ನಿಲುವುಗಳ ಆಗಿರ್ತವೆ. ನಿರ್ಧಾರ ಒಂದೇ ಆಗಿದ್ರು ಕೂಡ ಸ್ವಲ್ಪ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಸ್ವಲ್ಪ ಸಾಮ್ಯತೆ ಕಂಡು ಬಂದ್ರೂ ಕೂಡ ಸ್ವಲ್ಪ ಬೇರೆ ಬೇರೆ ವಿಚಾರಗಳು, ಸ್ವಲ್ಪ ನಿರ್ಧಾರಗಳಲ್ಲಿ ಬೇರೆ ತರದ ಒಂದು ಭಿನ್ನತೆಗಳು ಸೃಷ್ಟಿಯಾಗುವಂತ ಸಾಧ್ಯತೆಗಳಿದೆ. ಇನ್ನು ಕುಟುಂಬಕ್ಕಿಂತ ವ್ಯಾಪಾರ, ವಹಿವಾಟು, ಉದ್ಯೋಗ ಅಥವಾ ಕಮಿಟ್ಮೆಂಟ್, ನಾನು ಒಂದು ಬೇರೆಯವರಿಗೆ ಏನೋ ಮಾತು ಕೊಟ್ಟಿದ್ದೀನಿ, ಆ ಮಾತನ್ನ ಉಳಿಸ್ಕೋಬೇಕು, ಈ ಕಡೆ ಜಾಸ್ತಿ ಒಲವನ್ನ ಕೊಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಪ್ರಾಪಂಚಿಕ ಕಡೆ ಸ್ವಲ್ಪ ಒಲವು ಕಡಿಮೆ ಆಗಿದ್ರು ಕೂಡ ವ್ಯವಹಾರದ ಕಡೆ ಹೆಚ್ಚಿನ ಒಲವನ್ನ ಕಂಡು ಬರ್ತಾ ಇರತಕ್ಕಂಥದ್ದು ಬಹಳಷ್ಟು ಜನರಿಗೆ. ಇನ್ನು ಬಲ ಇರುತ್ತೆ. ಏನು ಒಂದು ನಿರ್ಧಾರಗಳನ್ನ ತೆಗೆದುಕೊಳ್ತಾರಲ್ಲ, ಆ ನಿರ್ಧಾರಕ್ಕೆ ಬಹಳಷ್ಟು ಜನ ಫಾಲೋ ಮಾಡತಕ್ಕಂತಹ ಸಾಧ್ಯತೆಗಳು. ಈ ಮೇಷರಾಶಿಯವರಿಗೆ ಬಹಳಷ್ಟು ಜನ ಫಾಲೋವರ್ಸ್ ಕೂಡ ಇರ್ತಕ್ಕಂಥದ್ದು. ಜೀವನದ ಸಂಗಾತಿ, ಪತಿ ಇರ್ಬೋದು, ಪತ್ನಿ ಇರ್ಬೋದು, ಪ್ರೀತಿ ಪಾತ್ರರು ಬಹುದೊಡ್ಡ ಪಾತ್ರವನ್ನ ವಹಿಸ್ತಕ್ಕಂಥದ್ದು. ಬೆಂಬಲವನ್ನ ಸಿಗುತ್ತೆ, ಸಪೋರ್ಟ್ ಸಿಗುತ್ತೆ. ಆ ಬೆಂಬಲದ ಸಪೋರ್ಟ್ ತುಂಬಾ ಚೆನ್ನಾಗಿ ನಿಭಾಯಿಸುವಂತದ್ದು. ಮತ್ತೆ ಇವರು